ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ಇಂದು ಕೂಡ ನಾವು ಪ್ರಮುಖ ಪ್ರಶ್ನೆ ಉತ್ತರಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕದಂಬರ ರಾಜವಂಶದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಕದಂಬ ರಾಜವಂಶ ಕರ್ನಾಟಕದ ಮೊದಲ ಸಾಮ್ರಾಜ್ಯವಾಗಿದೆ ನೋಡಿ. ಇದಕ್ಕೆ ಸಂಬಂಧಿಸಿದಂಥ ಒಂದು 20 ಪ್ರಶ್ನೆಗಳ ಬಗ್ಗೆ ಜೊತೆಗೆ ವಿತ್ ವಿವರಣೆ, ಎಕ್ಸ್ಪ್ಲೇಷನ್ ಜೊತೆ ವಿತ್ ಫೋಟೋ ಈ ರೀತಿಯಾಗಿ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಕದಂಬ ರಾಜವಂಶದ ಸ್ಥಾಪಕ ಯಾರು? ಈ ಒಂದು ಕದಂಬ ರಾಜವಂಶವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ ಮಯೂರ ಶರ್ಮ, ಆಪ್ಷನ್ಸ್ ಬಿ ಕಾಕುಸ್ಥವರ್ಮ, ಆಪ್ಷನ್ಸ್ ಸಿ ಶಾಂತಿವರ್ಮ, ಆಪ್ಷನ್ಸ್ ಡಿ ಕೃಷ್ಣವರ್ಮ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಎ ಮಯೂರ ಶರ್ಮ ಆಗಿರುತ್ತೆ ನೋಡ್ರಿ. ಆಪ್ಷನ್ಸ್ ಎ ಮಯೂರ ಶರ್ಮ. ಈ ಮಯೂರ ಶರ್ಮನನ್ನು ಮಯೂರವರ್ಮ ಎಂದು ಕೂಡ ಕರೆಯುತ್ತಿದ್ದಾರೆ. ಮಯೂರ ಶರ್ಮನು ಕ್ರಿಸ್ತ ಶಕ 345ರಲ್ಲಿ 345ರಲ್ಲಿ ಕದಂಬ ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ. ತಾಳಗುಂದದ ಬ್ರಾಹ್ಮಣನ ವಿದ್ಯಾರ್ಥಿಯಾಗಿರ್ತಾರೆ ಈತ ಕಂಚಿಯಲ್ಲಿನ ಒಂದು ಅವಮಾನದ ನಂತರ ಸಶಸ್ತ್ರ ಹಿಡಿದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಮೊದಲು ಈತ ಒಂದು ಬ್ರಾಹ್ಮಣ ವ್ಯಕ್ತಿಯ ವಿದ್ಯಾರ್ಥಿಯಾಗಿರ್ತಾನೆ ನೋಡ್ರಿ. ಯಾರು? ಮಯೂರ ಶರ್ಮ. ಕಂಚಿಯಲ್ಲಿನ ಒಂದು ಅವಮಾನದಿಂದ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇದು ಯಾವುದಂದ್ರೆ ಕದಂಬ ಸಾಮ್ರಾಜ್ಯ. ಕರ್ನಾಟಕದ ಮೊದಲ ಸಾಮ್ರಾಜ್ಯ ಅದು ಕದಂಬ ಸಾಮ್ರಾಜ್ಯ ಆಗಿದೆ ನೋಡಿ. ಅದೇ ರೀತಿಯಾಗಿ ಮಯೂರ ಶರ್ಮನು 18 ಅಶ್ವಮೇಧ ಯಾಗಗಳನ್ನು ಮಾಡಿದನೆಂದು ಹೇಳಲಾಗುತ್ತದೆ. ಎಷ್ಟು? 18 ಅಶ್ವಮೇಧ ಯಾಗ. ಮುಂದಿನ ಒಂದು ಪ್ರಶ್ನೆ, ಕದಂಬರ ಮೊದಲ ರಾಜಧಾನಿ ಯಾವುದಾಗಿತ್ತು? ಹಳೆಬೀಡು, ಬಾದಾಮಿ, ಬನವಾಸಿ, ಹಂಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಬನವಾಸಿ ನೋಡಿ. ಬನವಾಸಿ ಏನಪ್ಪ ಅಂತಂದರೆ ಕದಂಬರ ಒಂದು ರಾಜಧಾನಿ ಆಗಿರ್ತದೆ. ಬನವಾಸಿಗೆ ಮೊದಲು ಏನಂತ ಕರಿತಿದ್ದಾರೆ ಅಂದರೆ ವೈಜಯಂತಿಪುರ ಅಂತ ಕರಿತಿದ್ರು. ವೈಜಯಂತಿ ಅಂತೂ ಹಳೆಯ ಹೆಸರಾಗಿದೆ ನೋಡಿ. ಬನವಾಸಿ ಹಳೆಯ ಹೆಸರು ವೈಜಯಂತಿಯ. ಕದಂಬರ ಮೊದಲ ರಾಜಧಾನಿ ಆಗಿರ್ತದೆ ಇದು ಇಂದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತು ವರದಾ ನದಿಯ ದಡದಲ್ಲಿ ಕಂಡುಬರ್ತದೆ. ಇಲ್ಲಿ ಕಂಡುಬರ್ತದೆ ಅಂದರೆ ಉತ್ತರ ಕನ್ನಡದ ಜಿಲ್ಲೆಯಲ್ಲಿ ಕಂಡುಬರ್ತದೆ. ವರದಾ ಒಂದು ನದಿ ದಡದ ಮೇಲೆ ಇದು ಕಂಡುಬರ್ತದೆ. ಪಂಪ ಮಾ ಕವಿಯ ಆರಂ ಕುಶವಿಟ್ಟೊಡಂ ನೆನೆವುದಂ ಮನಂ ಬನವಾಸಿ ದೇಶವಂ ಎಂದು ಬಣ್ಣಿಸಿದ್ದಾರೆ ನೋಡಿ. ಈ ಒಂದು ಪಂಪ ಈ ರೀತಿಯಾಗಿ ಈ ಒಂದು ಬನವಾಸಿಯನ್ನು ಬಣ್ಣಿಸಿದ್ದಾರೆ. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಎಂದು ಯಾವುದನ್ನು ಪರಿಗಣಿಸಲಾಗಿದೆ? ತಾಳಗುಂದ ಶಾಸನ, ಅಲ್ಮಿಡಿ ಶಾಸನ, ಬಾದಾಮಿ ಶಾಸನ, ಚಂದ್ರವಳ್ಳಿ ಶಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಲ್ಮಿಡಿ ಶಾಸನ. ಅಲ್ಮಿಡಿ ಶಾಸನ ಕ್ರಿಸ್ತ ಶಕ 450ರಲ್ಲಿ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಅತ್ಯಂತ ಹಳೆಯ ಶಾಸನವಾಗಿದೆ. ಎಷ್ಟರಲ್ಲಿ? 450ರಲ್ಲಿ ದೊರೆಯುತ್ತದೆ ನೋಡ್ರಿ. ಇದು ಎಲ್ಲಿದೆಪ್ಪ ಅಂತಂದರೆ ಹಾಸನ ಜಿಲ್ಲೆಯ ಅಲ್ಮಿಡಿ ಎಂಬ ಒಂದು ಗ್ರಾಮದಲ್ಲಿ ಪತ್ತೆಯಾಗಿರ್ತದೆ ಇದು ಅಲ್ಮಿಡಿ ಶಾಸನ. ಈ ಒಂದು ಶಾಸನ ಏನಂದರೆ ಈ ಒಂದು ಕಾಕುಸ್ಥ ವರ್ಮನ ಕಾಲದಾಗಿದೆ. ಇದು ಕದಂಬರ ಒಂದು ಶೌರ್ಯದ ಬಗ್ಗೆ ಉಲ್ಲೇಖವನ್ನು ನೀಡುತ್ತದೆ. ಅಲ್ಮಿಡಿ ಶಾಸನ ಈ ಒಂದು ಕಾಕುಸ್ಥ ವರ್ಮನಿಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಮಯೂರ ಶರ್ಮನು ಉನ್ನತ ವ್ಯಾಸಂಗಕ್ಕಾಗಿ ಎಲ್ಲಿಗೆ ತೆರಳಿದನು? ನಳಂದ, ಕಂಚಿ, ವಾರಣಾಸಿ, ಉಜ್ಜಯಿನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಂಚಿ ನೋಡಿ. ಮಯೂರ ಶರ್ಮನು ತನ್ನ ಅಜ್ಜ ವೀರಶರ್ಮನೊಂದಿಗೆ ವೈದಿಕ ಶಿಕ್ಷಣ ಪಡೆಯಲು ಪಲ್ಲವರ ರಾಜಧಾನಿಯಾಗಿರುವಂಥ ಕಂಚಿಯಲ್ಲಿ ತೆರಳಿರ್ತಾರೆ. ಘಟಿಕ ಸ್ಥಾನಕ್ಕೆ ತೆರಳಿರ್ತಾರೆ ನೋಡಿ. ಈ ಒಂದು ಕಂಚಿ ಯಾರ ರಾಜಧಾನಿ ಆಗಿತ್ತು? ಪಲ್ಲವರ ರಾಜಧಾನಿ ಆಗಿರುತ್ತೆ ನೋಡಿ ಇದು ಕಂಚಿ. ಮುಂದಿನ ಒಂದು ಪ್ರಶ್ನೆ, ಬನವಾಸಿಯ ಸುಪ್ರಸಿದ್ಧ ದೇವಾಲಯದ ಹೆಸರೇನು? ವಿರೂಪಾಕ್ಷ ದೇವಾಲಯ, ಮಧುಕೇಶ್ವರ ದೇವಾಲಯ, ಬೇಲೂರು ಚೆನ್ನಕೇಶವ ದೇವಾಲಯ, ಮಂಜುನಾಥ ದೇವಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಧುಕೇಶ್ವರ ದೇವಾಲಯ. ಬನವಾಸಿಯಲ್ಲಿರುವ ಮಧುಕೇಶ್ವರ ದೇವಾಲಯವು ಕದಂಬರ ಕಾಲದ ಅದ್ಭುತ ವಾಸ್ತುಶಿಲ್ಪವಾಗಿದೆ. ಇಲ್ಲಿನ ಒಂದು ಶಿವಲಿಂಗವು
ತುಪ್ಪದ ಬಣ್ಣವನ್ನು ಹೊಂದಿದ್ದರಿಂದ ಇದಕ್ಕೆ ಈ ಒಂದು ಹೆಸರನ್ನು ನೀಡಲಾಗಿದೆ ನೋಡಿ. ಈ ಒಂದು ಮಧುಕೇಶ್ವರ ದೇವಾಲಯ ಏನಪ್ಪ ಅಂತಂದರೆ ಜೇನುತುಪ್ಪದ ಬಣ್ಣ ಹೊಂದಿದ್ದರಿಂದ ಈ ಒಂದು ಹೆಸರು ಬಂದಿದೆ. ಅದು ಮಧುಕೇಶ್ವರ ದೇವಾಲಯ ಎಂದು. ಮುಂದಿನ ಒಂದು ಪ್ರಶ್ನೆ, ಕದಂಬ ರಾಜವಂಶದ ಲಾಂಛನ ಯಾವುದು? ಆಪ್ಷನ್ಸ್ ಎ ವರ, ಆಪ್ಷನ್ಸ್ ಬಿ ಸಿಂಹ, ಆಪ್ಷನ್ಸ್ ಸಿ ಆನೆ, ಆಪ್ಷನ್ಸ್ ಡಿ ಹದ್ದು. ಈ ಒಂದು ಕದಂಬರ ಸಾಮ್ರಾಜ್ಯದ ರಾಜ್ಯದ ಒಂದು ಲಾಂಛನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಿಂಹ ನೋಡಿ. ಯಾವುದು ಲಾಂಛನ ಸಿಂಹ ಆಗಿರ್ತದೆ. ಕದಂಬ ಲಾಂಛನವು ಸಿಂಹವಾಗಿರ್ತದೆ. ಅವರ ಧ್ವಜದಲ್ಲಿ ಕೂಡ ಸಿಂಹದ ಚಿತ್ರ ಕಂಡುಬರ್ತದೆ. ಜೊತೆಗೆ ಒಂದು ಅವರ ನಾಣ್ಯಗಳಲ್ಲೂ ಈ ಒಂದು ಸಿಂಹದ ಲಾಂಛನವನ್ನು ನಾವು ಕಾಣಬಹುದು. ರೈಟ್ ಸೈಡಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿ ಸಿಂಹದ ಚಿತ್ರ ಇದೆ. ಈ ಒಂದು ಕದಂಬರ ಒಂದು ನಾಣ್ಯ ಆಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ತಾಳಗುಂದದ ಸ್ತಂಭ ಶಾಸನವು ಯಾವ ಜಿಲ್ಲೆಯಲ್ಲಿ ಇದೆ? ಉತ್ತರ ಕನ್ನಡ, ಧಾರವಾಡ, ಶಿವಮೊಗ್ಗ, ಬೆಳಗಾವಿ. ತಾಳಗುಂದ ಸ್ತಂಭ ಶಾಸನ ಎಲ್ಲಿ ಕಂಡು ಬರ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಈ ಒಂದು ತಾಳಗುಂದ ಶಾಸನ ಕಂಡು ಬರ್ತದೆ ನೋಡ್ರಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದ ಪ್ರಸಿದ್ಧ ಸ್ತಂಭ ಶಾಸನವಾಗಿದೆ ಇದು ಕದಂಬರ ವಂಶಾವಳಿ ಮತ್ತು ಮಯೂರ ಶರ್ಮನ ಇತಿಹಾಸವನ್ನು ವಿವರಿಸುತ್ತದೆ. ಈ ಒಂದು ತಾಳಗುಂದ ಶಾಸನ ಶಿವಮೊಗ್ಗದಲ್ಲಿ ಕಂಡುಬರ್ತದೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕದಂಬರ ವಾಸ್ತುಶಿಲ್ಪದ ವಿಶಿಷ್ಟ ಶೈಲಿಯ ಗೋಪುರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ದ್ರಾವಿಡ ಶೈಲಿ, ಆಪ್ಷನ್ಸ್ ಬಿ ನಾಗರ ಶೈಲಿ, ಆಪ್ಷನ್ಸ್ ಸಿ ಕದಂಬರ ನಾಗರ ಶೈಲಿ, ಆಪ್ಷನ್ಸ್ ಡಿ ವೇಸರ ಶೈಲಿ. ಸರಿ, ಇಲ್ಲಿ ಬಿ ಇದೆ, ಸಿ ಅಂದೆ ಮತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕದಂಬ ನಾಗರ ಶೈಲಿ. ಮೆಟ್ಟಿಲುಗಳ ಆಕಾರದ ಪಿರಮಿಡ್ ಮಾದರಿಯ ಶಿಖರವನ್ನು ಕದಂಬರ ನಾಗರ ಶೈಲಿ ಎಂದು ಕರೆಯುತ್ತಾರೆ ನೋಡಿ. ಇದು ಕರ್ನಾಟಕದ ವಾಸ್ತುಶಿಲ್ಪಕ್ಕೆ ಕದಂಬರ ಪ್ರಮುಖ ಕೊಡುಗೆಯಾಗಿದೆ. ಇಲ್ಲಿ ರೈಟ್ ಸೈಡಲ್ಲಿ ಚಿತ್ರ ಕಾಣ್ತಿದೆ ನೋಡಿ, ಇದು ಒಂದು ಕದಂಬರ ನಾಗರ ಶೈಲಿ ಆಗಿದೆ. ಈ ರೀತಿಯಾಗಿ ಮೆಟ್ಟಿಲುಗಳ ಒಂದು ಆಕಾರವನ್ನು ಹೊಂದಿರುತ್ತದೆ. ಇಲ್ಲಿ ಕದಂಬರ ನಾಗರ ಶೈಲಿ ಯಾವ ರೀತಿಯಾಗಿರುತ್ತೆ ಅಂದರೆ ಈ ರೀತಿಯಾಗಿ ಮೆಟ್ಟಿಲುಗಳ ಒಂದು ಆಕಾರವನ್ನು ಹೊಂದಿರುತ್ತದೆ. ಇದಕ್ಕೆ ಕದಂಬರ ನಾಗರ ಶೈಲಿ ಎಂದು ಕರೆಯುತ್ತಾರೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ಕಾರವಾರದ ನೌಕಾನೆಲೆಗೆ ಯಾವ ಕದಂಬ ರಾಜನ ಹೆಸರಿಡಲಾಗಿದೆ? ಆಪ್ಷನ್ಸ್ ಎ INS ಬನವಾಸಿ, ಆಪ್ಷನ್ಸ್ ಬಿ INS ಕದಂಬ, ಆಪ್ಷನ್ಸ್ ಸಿ INS ಮಯೂರ, ಆಪ್ಷನ್ಸ್ ಡಿ INS ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ INS ಕದಂಬ. ಕಾರವಾರದಲ್ಲಿರುವ ಭಾರತದ ಅತ್ಯಂತ ದೊಡ್ಡ ನೌಕಾನೆಲೆಗೆ ಈ ಒಂದು ರಾಜವಂಶದ ಗೌರವಾರ್ಥವಾಗಿ INS ಕದಂಬ ಎಂದು ಹೆಸರಿಡಲಾಗಿದೆ ನೋಡಿ. ಇಲ್ಲಿ ಕಾರವಾರದಲ್ಲಿ ಕಂಡುಬರ್ತದೆ INS ಕದಂಬ. ಈ ಒಂದು ಪ್ರಶ್ನೆ ಹಲವಾರು ಬಾರಿ ಎಕ್ಸಾಮ್ನಲ್ಲಿ ರಿಪೀಟೆಡ್ ಆಗಿದ್ದು ನೋಡಿ. ಕದಂಬರ ನೌಕಾನೆಲೆಗೆ ಏನೆಂದು ಹೆಸರಿಟ್ಟಿದ್ದಾರೆ ಅಂದರೆ INS ಕದಂಬ. ಇದು ಕಾರವಾರದಲ್ಲಿ ಕಂಡುಬರ್ತದೆ ನೋಡಿ. ರೈಟ್ ಸೈಡಲ್ಲಿ ಚಿತ್ರ ನೋಡ್ಬೋದು ನಾವು. ಈ ರೀತಿಯಾಗಿ ನಾವು ಚಿತ್ರ ವಿತ್ ಆನ್ಸರ್ ನೋಡಿದರೆ ನಮ್ಗೆ ಏನಂದರೆ ಜಾಸ್ತಿ ತಲೆಯಲ್ಲಿ ಸೇವ್ ಆಗ್ತದೆ. ಏನಾಗ್ತದೆ, ನಮ್ಮ ತಲೆಯಲ್ಲಿ ಸೇವ್ ಆಗುತ್ತೆ, ಜಾಸ್ತಿ ಎಕ್ಸಾಮ್ನಲ್ಲಿ ಉತ್ತರಿಸಲು ಸುಲಭ ಆಗ್ತದೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಕದಂಬರ ಯಾವ ರಾಜನು ಗುಪ್ತ ಸಾಮ್ರಾಜ್ಯದೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದನು? ಈ ಒಂದು ಗುಪ್ತ ಸಾಮ್ರಾಜ್ಯದೊಂದಿಗೆ ವೈವಾಹಿಕ ಸಂಬಂಧ ಹೊಂದಿದಂಥ ಕದಂಬರ ರಾಜ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಮಯೂರ ಶರ್ಮ, ಆಪ್ಷನ್ಸ್ ಬಿ ಕಾಕುಸ್ಥವರ್ಮ, ಆಪ್ಷನ್ಸ್ ಸಿ ರವಿವರ್ಮ, ಆಪ್ಷನ್ಸ್ ಡಿ ಹರಿವರ್ಮ. ಗುಪ್ತರ ಜೊತೆಗೆ ವೈವಾಹಿಕ ಸಂಬಂಧ ಹೊಂದಿದಂಥ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಾಕುಸ್ಥವರ್ಮ. ಈ ಕಾಕುಸ್ಥವರ್ಮ ಏನಂದರೆ ಗುಪ್ತರ ಜೊತೆ ಒಂದು ವೈವಾಹಿಕ ಸಂಬಂಧವನ್ನು ಹೊಂದಿದಂಥ ರಾಜ್ಯ ಆಗಿರ್ತಾನೆ ಅಂತ ಕದಂಬರದು. ಕಾಕುಸ್ಥವರ್ಮನು ತನ್ನ ಹೆಣ್ಣು ಮಕ್ಕಳನ್ನು ಗುಪ್ತರು ಮತ್ತು ವಾಕಾಟಕ ರಾಜಕುಮಾರರಿಗೆ ಮದುವೆ ಮಾಡಿಕೊಡುವ ಮೂಲಕ ತನ್ನ ರಾಜತಾಂತ್ರಿಕ ಸಂಬಂಧಗಳನ್ನು ಬಲಪಡಿಸಿಕೊಂಡಿರ್ತಾನೆ. ಗುಪ್ತರಿಗೆ ಜೊತೆಗೆ ವಾಕಾಟಕ ಒಂದು ರಾಜಮಗನಿಗೆ ತನ್ನ ಮಕ್ಕಳನ್ನು ನೀಡಿರ್ತಾರೆ ನೋಡಿ, ಕಾಕುಸ್ಥವರ್ಮ. ಮುಂದಿನ ಒಂದು ಪ್ರಶ್ನೆ, ಕದಂಬರ ಆಡಳಿತದಲ್ಲಿ ಪ್ರಮುಖವಾಗಿ
ಇದ್ದ ಎರಡನೇ ರಾಜಧಾನಿ ಯಾವುದು? ಕದಂಬರ ಒಂದು ಎರಡನೇ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಬೆಳಗಾವಿ, ಆಪ್ಷನ್ಸ್ ಬಿ ಅಳಸಿ, ಆಪ್ಷನ್ಸ್ ಸಿ ಆನೆಗಲ್ಲು, ಆಪ್ಷನ್ಸ್ ಡಿ ಮೂರನೆಯಪುರ. ಇದು ನೋಡಿ, ಈ ಕ್ವಶನ್ ನೀವು ಎಲ್ಲಿ ನೋಡೇ ಇರಲ್ಲ, ಈ ರೀತಿ ಇರ್ತವೆ ಸ್ವಲ್ಪ ಕ್ವಶನ್. ಅದಕ್ಕೆ ನೀವು ವಿಡಿಯೋ ಏನು ಮಾಡ್ಬೇಕಂದ್ರೆ ಸರಿಯಾದ ರೀತಿಯಲ್ಲಿ ನೋಡಿ, ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇದರ ಒಂದು ಸರಿಯಾದ ಉತ್ತರ ಅಳಸಿ ನೋಡಿ. ಅಳಸಿ ಏನಪ್ಪ ಅಂತಂದರೆ ಕದಂಬರ ಎರಡನೇ ರಾಜಧಾನಿ, ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರ್ತದೆ ಈ ಒಂದು ಅಳಸಿ. ಇದಕ್ಕೆ ಫಲಸಿಕಾ ಅಂತ ಕರೀತಿರ್ತಾರೆ. ಇದು ಕದಂಬರ ಎರಡನೇ ಪ್ರಮುಖ ರಾಜಧಾನಿಯಾಗಿದೆ ನೋಡಿ. ಇದು ಜೈನ ಧರ್ಮದ ಪ್ರಮುಖ ವಿದ್ಯಾಕೇಂದ್ರ ಕೂಡ ಆಗಿರುತ್ತದೆ. ಯಾವುದು? ಅಳಸಿ. ಮುಂದಿನ ಒಂದು ಪ್ರಶ್ನೆ, ಬನವಾಸಿಯು ಯಾವ ನದಿಯ ದಡದಲ್ಲಿದೆ? ಬನವಾಸಿ ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದ್ದಾರೆ ನೋಡಿ ಪ್ರಶ್ನೆ. ಕಾವೇರಿ, ತುಂಗಭದ್ರಾ, ವರದಾ, ಮಲಪ್ರಭಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವರದಾ. ವರದಾ ನದಿ ದಂಡೆ ಮೇಲೆ ಈ ಒಂದು ಬನವಾಸಿ ಕಂಡು ಬರ್ತದೆ ನೋಡಿ. ವರದಾ ನದಿಯು ಬನವಾಸಿ ಪಟ್ಟಣದ ಮೂಲಕ ಹರಿಯುತ್ತದೆ. ಕದಂಬರ ಇತಿಹಾಸದಲ್ಲಿ ಈ ನದಿಗೆ ಹೆಚ್ಚಿನ ಮಹತ್ವ ಕಂಡುಬರುತ್ತದೆ, ವರದಾ ನದಿ. ಮುಂದಿನ ಒಂದು ಪ್ರಶ್ನೆ, ಗೋವಾದಲ್ಲಿ ಕದಂಬರ ನಿರ್ಮಿಸಿದ ಪ್ರಸಿದ್ಧ ದೇವಾಲಯ ಯಾವುದು? ಶಾಂತದುರ್ಗ, ತಾಂಬಡಿ ಸುರ್ಲಾ ಮಹಾದೇವ, ಮಂಗೇಶಿ ದೇವಾಲಯ ಮತ್ತು ಕಾಮಾಕ್ಷಿ ದೇವಾಲಯ. ಈ ಒಂದು ಗೋವಾದಲ್ಲಿ ಕದಂಬರು ನಿರ್ಮಾಣ ಮಾಡಿರ್ತಾರೆ ಒಂದು ದೇವಾಲಯ, ಅದು ಯಾವುದು ಅಂತ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ತಾಂಬಾಡಿ ಸುರ್ಲಾ ಮಹಾದೇವ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರ್ತಾರೆ ಗೋವಾದಾಗ. ಗೋವಾದ ತಾಂಬಾಡಿ ಸುರ್ಲಾದಲ್ಲಿರುವ ಈ ಶಿವ ದೇವಾಲಯವು ಕದಂಬರ ಕಾಲದ ಅತ್ಯಂತ ಸುಂದರ ಮತ್ತು ಸುರಕ್ಷಿತವಾಗಿರುವ ದೇವಾಲಯವಾಗಿದೆ. ಎಲ್ಲಿ ಕಂಡುಬರ್ತದೆ? ಗೋವಾದಲ್ಲಿ ಕಂಡುಬರ್ತದೆ ನೋಡಿ ಈ ಒಂದು ದೇವಾಲಯ. ಕದಂಬೋತ್ಸವವನ್ನು ಪ್ರತಿ ವರ್ಷ ಎಲ್ಲಿ ಆಚರಿಸಲಾಗುತ್ತದೆ? ಇದು ಪ್ರಶ್ನೆ ಆಗಿದೆ ನೋಡಿ. ಇದು ಕೂಡ ಕದಂಬೋತ್ಸವ ಎಲ್ಲಿ ಆಚರಿಸಲಾಗುತ್ತದೆ? ಬೆಂಗಳೂರು, ಮೈಸೂರು, ಬನವಾಸಿ, ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬನವಾಸಿ. ಬನವಾಸಿಯಲ್ಲಿ ಒಂದು ಕದಂಬೋತ್ಸವವನ್ನು ನಡೆಸ್ತಾರೆ ನೋಡಿ. ಪ್ರತಿ ವರ್ಷ ಈ ಒಂದು ಬನವಾಸಿಯಲ್ಲಿ ಕದಂಬೋತ್ಸವ ನಡೆಸಲಾಗುತ್ತದೆ. ಕರ್ನಾಟಕದ ಸರ್ಕಾರವು ಪ್ರತಿ ವರ್ಷ ಕದಂಬ ಸಾಮ್ರಾಜ್ಯದ ನೆನಪಿಗಾಗಿ ಬನವಾಸಿಯಲ್ಲಿ ಕದಂಬೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಣೆಯನ್ನು ಮಾಡುತ್ತದೆ. ಇಲ್ಲಿ ನಾವು ನೋಡ್ಬೋದು ಚಿತ್ರದಲ್ಲಿ ಯಾವ ರೀತಿಯಾಗಿ ಈ ಒಂದು ವೈಭವದಿಂದ ಕದಂಬೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ಇಲ್ಲಿ ಬನವಾಸಿಯಲ್ಲಿ ಮಾಡ್ತಾರೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ಕದಂಬ ಸಾಮ್ರಾಜ್ಯವನ್ನು ಕೊನೆಗೊಳಿಸಿದ ರಾಜವಂಶ ಯಾರು? ಈ ಒಂದು ಸಾಮ್ರಾಜ್ಯವನ್ನು ಕೊನೆಗೊಳಿಸಿದಂಥ ರಾಜ್ಯವಂಶ ಯಾವುದಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ರಾಷ್ಟ್ರಕೂಟರು, ಆಪ್ಷನ್ಸ್ ಬಿ ಬಾದಾಮಿ ಚಾಲುಕ್ಯರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ವಿಜಯನಗರದ ಅರಸರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು ಏನಪ್ಪ ಅಂತಂದರೆ ಈ ಒಂದು ಕದಂಬ ಸಾಮ್ರಾಜ್ಯವನ್ನು ಅವನತಿ ಮಾಡ್ತಾರೆ. ಕ್ರಿಸ್ತ ಶಕ 546 ಸುಮಾರಿಗೆ ಪುಲಿಕೇಶಿ ಒಂದನೇ ಪುಲಿಕೇಶಿ ಅಂತ ಹೇಳ್ಬೋದು. ಒಂದನೇ ಪುಲಿಕೇಶಿ ನೇತೃತ್ವದಲ್ಲಿ ಬಾದಾಮಿ ಚಾಲುಕ್ಯರ ಕದಂಬರನ್ನು ಸೋಲಿಸಿ ಅವರ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾರೆ ನೋಡ್ರಿ, ಒಂದನೇ ಪುಲಿಕೇಶಿ. ಮಯೂರ ಶರ್ಮನ ಗುರುಗಳ ಹೆಸರೇನು? 16ನೇ ಪ್ರಶ್ನೆ, ಮಯೂರ ಶರ್ಮನ ಗುರುಗಳ ಹೆಸರೇನು ಅಂತ ಕೊಟ್ಟಿದ್ದಾರೆ. ಇದು ಆವಾಗಲೇ ನಾವು ವಿವರಣೆ ಹೇಳೋ ಟೈಮ್ನಲ್ಲಿ ಈ ಒಂದು ಗುರು ಹೆಸರು ತಿಳಿದುಕೊಂಡಿದ್ದೇವೆ. ಆಪ್ಷನ್ಸ್ ಎ ವೀರಶರ್ಮ, ಆಪ್ಷನ್ಸ್ ಬಿ ಬಂಧುಶೇಣ, ಆಪ್ಷನ್ ಸಿ ಕಾಳಿದಾಸ, ಆಪ್ಷನ್ಸ್ ಡಿ ಶಂಕರಾಚಾರ್ಯ. ಸರಿಯಾದ ಉತ್ತರ ಆಪ್ಷನ್ಸ್ ಎ ವೀರಶರ್ಮ. ವೀರಶರ್ಮನಂದರೆ ಈ ಒಂದು ಮಯೂರ ಶರ್ಮನ ಗುರುಗಳಾಗಿರ್ತಾರೆ ನೋಡ್ರಿ. ಮಯೂರ ಶರ್ಮನ ಅಜ್ಜ ಮತ್ತು ಗುರುಗಳು ಹೆಸರೇನಂದರೆ ವೀರಶರ್ಮ ಆಗಿದೆ ನೋಡಿ. ಇವರು ಅಜ್ಜ ಕೂಡ ಆಗಿರ್ತಾರೆ. ಮಯೂರ ಒಂದು ಶರ್ಮನ ಅಜ್ಜ ಯಾರಂದರೆ ವೀರಶರ್ಮ, ಜೊತೆಗೆ ಅವ್ರ ಗುರು ಕೂಡ ಅವ್ರ ಅಜ್ಜನೇ ಆಗಿರ್ತಾನೆ. ಇವರೊಂದಿಗೆ ಮಯೂರ ಶರ್ಮನು ಕಂಚಿಗೆ ತೆರಳಿರ್ತಾರೆ ತನ್ನ ವಿದ್ಯಾಭ್ಯಾಸ ಮುಂದುವರಿಸಲು. 17ನೇ ಪ್ರಶ್ನೆ, ಕದಂಬ ಎಂಬ ಹೆಸರು ಬರಲು ಕಾರಣವೇನು? ನೋಡಿ, ಒಂದು ಕದಂಬ ಈ ಒಂದು ರಾಜಮನೆತನಕ್ಕೆ ಕದಂಬ ಎಂದು ಹೆಸರಿಡಲು ಕಾರಣ ಏನಂತ ಕೇಳಿದ್ದಾರೆ. ರಾಜನ ಹೆಸರು, ಆಪ್ಷನ್ಸ್ ಬಿ ನದಿಯ ಹೆಸರು, ಆಪ್ಷನ್ ಸಿ ಮನೆಯ ಮುಂದಿನ ಕದಂಬರ ಮರ,
ಆಪ್ಷನ್ಸ್ ಡಿ ಪರ್ವತದ ಹೆಸರು. ಕದಂಬ ಹೆಸರು ಯಾಕೆ ಬಂತಪ್ಪ ಈ ಒಂದು ರಾಜವಂಶಕ್ಕೆ ಅಂತ ಕೇಳೋರು ನೋಡ್ರಿ. ಇದು ಸರಿಯಾದ ಉತ್ತರ. ಇವ್ರ ಮನೆ ಮುಂದೆ ಒಂದು ಕದಂಬದ ಮರ ಇರ್ತದೆ. ಕದಂಬ ಮರ ಇರ್ತದೆ ಇವ್ರ ಮನೆ ಮುಂದೆ. ಅದಕ್ಕಾಗಿ ಈ ಒಂದು ವಂಶಕ್ಕೆ ಕದಂಬ ವಂಶ ಆಗ್ತದೆ. ರಾಜಮನೆತನ ಎಂಬ ಹೆಸರು ಬರ್ತದೆ ನೋಡ್ರಿ. ತಾಳಗುಂದದ ಶಾಸನದ ಪ್ರಕಾರ ಮಯೂರ ಶರ್ಮನ ಮನೆಯ ಮುಂದೆ ಒಂದು ಕದಂಬದ ವೃಕ್ಷವಿದ್ದರಿಂದ ಈ ವಂಶಕ್ಕೆ ಕದಂಬ ಎಂಬ ಹೆಸರು ಬಂದಿತು. ಈ ಒಂದು ಕದಂಬ ಎಂಬ ಹೆಸರು ಯಾವ ರೀತಿ ಬರ್ತಂದ್ರೆ, ಈ ಒಂದು ಮಯೂರ ಶರ್ಮನ ಮನೆ ಮುಂದೆ ಕದಂಬ ಮರ ಇರ್ತದೆ. ಅದಕ್ಕಾಗಿ ಈ ಒಂದು ರಾಜಮನೆತನಕ್ಕೆ ಕದಂಬ ಸಾಮ್ರಾಜ್ಯ ಎಂದು ಹೆಸರು ಬರ್ತದೆ ನೋಡ್ರಿ. 18ನೇ ಪ್ರಶ್ನೆ, ಕದಂಬರ ಕಾಲದ ಯಾವ ನಾಣ್ಯಗಳು ಹೆಚ್ಚು ಪ್ರಸಿದ್ಧವಾಗಿವೆ? ಈ ಒಂದು ಕದಂಬರ ಕಾಲದ ಯಾವ ನಾಣ್ಯಗಳು ಹೆಚ್ಚು ಪ್ರಸಿದ್ಧವಾಗಿವೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ ದಿನ್ನಾರ್, ಆಪ್ಷನ್ಸ್ ಬಿ ಪದ್ಮಟಂಕ, ಆಪ್ಷನ್ ಸಿ ಗದ್ಯಾಣ, ಆಪ್ಷನ್ಸ್ ಡಿ ಪಣ. ಕದಂಬರ ಕಾಲದ ಹೆಚ್ಚು ಒಂದು ಪ್ರಸಿದ್ಧ ಆಗಿರುವಂಥ ನಾಣ್ಯ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪದ್ಮಟಂಕ ನೋಡಿ. ಕದಂಬರ ಬಂಗಾರದ ನಾಣ್ಯಗಳನ್ನು ಪದ್ಮಟಂಕಗಳೆಂದು ಕರೆಯಲಾಗುತ್ತಿದ್ದು. ಬಂಗಾರದ ನಾಣ್ಯಗಳಿಗೆ ಏನಂತ ಕರೀತಿದ್ದಾರೆ? ಪದ್ಮಟಂಕಗಳೆಂದು ಕರೀತಿದ್ದಾರೆ. ಇವುಗಳ ಮೇಲೆ ಹೂವಿನ ಆಕೃತಿ ಮತ್ತು ಒಂದು ಸಿಂಹದ ಲಾಂಛನ ಕೂಡ ಕಂಡುಬರ್ತದೆ. ಇಲ್ಲಿ ರೈಟ್ ಸೈಡಲ್ಲಿ ನಾವು ಚಿತ್ರಗಳಲ್ಲಿ ನೋಡಿರ್ತೀವಿ, ಸಿಂಹದ ಒಂದು ಚಿತ್ರ ಕೂಡ ಇದೆ, ಜೊತೆಗೆ ಹೂವಿನ ಆಕೃತಿ ಕೂಡ ಕಂಡುಬರ್ತದೆ ನೋಡಿರಿ. ಈ ಒಂದು ಕದಂಬರ ಲಾಂಛನ ಇದು ನಾಣ್ಯದ ಮೇಲೆ ಕಂಡುಬರ್ತದೆ. ಇದಕ್ಕೆ ಏನಂತ ಕರೀತಿದ್ದಾರೆ? ಪದ್ಮಟಂಕ ಅಂತ ಕರೀತಿದ್ದರು. 19ನೇ ಪ್ರಶ್ನೆ, ಕದಂಬರ ಆಡಳಿತ ಭಾಷೆ ಯಾವುವು? ನೋಡಿ ಯಾವ ರೀತಿಯಾಗಿ ನಾವು ಪ್ರಶ್ನೆ ಅಂದರೆ, ಕದಂಬ ಸಾಮ್ರಾಜ್ಯದ ಬಗ್ಗೆ ಸಂಬಂಧಿಸಿದಂಥ ಎಲ್ಲ ಟಾಪಿಕ್ ವೈಸ್ ಪ್ರಶ್ನೆಗಳಾಗಿವೆ ನೋಡ್ರಿ ಇವು. ಕದಂಬ ಆಡಳಿತದ ಭಾಷೆ ಯಾವುದು ಅಂದರೆ, ನೀವು ಯಾವ ರೀತಿಯಾಗಿ ಈ ಒಂದು ಕದಂಬ ಸಾಮ್ರಾಜ್ಯದ ಬಗ್ಗೆ ಓದ್ಕೊಂಡಿದ್ದೀರಿ, ನಿಮ್ಮ ತಲೆಯಲ್ಲಿ ಯಾವ ರೀತಿಯಾಗಿ ಸೇವ್ ಆಗಿದೆ ಈ ಒಂದು ಸಾಮ್ರಾಜ್ಯದ ಬಗ್ಗೆ, ಅದನ್ನೊಂದು ಟೆಸ್ಟ್ ಮುಖಾಂತರ ನಾವು ತಿಳಿದುಕೊಳ್ಬೋದು ಈ ರೀತಿಯಾಗಿ. ಆಪ್ಷನ್ಸ್ ಎ ಕೇವಲ ಸಂಸ್ಕೃತ, ಆಪ್ಷನ್ಸ್ ಬಿ ಕನ್ನಡ ಮತ್ತು ಸಂಸ್ಕೃತ, ಆಪ್ಷನ್ ಸಿ ಪಾಲಿ ಮತ್ತು ಪ್ರಾಕೃತ, ಆಪ್ಷನ್ಸ್ ಡಿ ತೆಲುಗು ಮತ್ತು ತಮಿಳು. ಈ ಒಂದು ಕದಂಬರ ಆಡಳಿತ ಭಾಷೆ ಯಾವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕನ್ನಡ ಮತ್ತು ಸಂಸ್ಕೃತ ಈ ಒಂದು ಕದಂಬರ ಆಡಳಿತ ಭಾಷೆ ಆಗಿರ್ತವೆ ನೋಡ್ರಿ. ಕದಂಬರು ಮೊದಲು ಬಾರಿಗೆ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದರು. ಜೊತೆಗೆ ಧಾರ್ಮಿಕ ಮತ್ತು ಅಧಿಕೃತ ಕಾರ್ಯಗಳಿಗೆ ಸಂಸ್ಕೃತವನ್ನು ಕೂಡ ಬಳಕೆ ಮಾಡುತ್ತಾರೆ. ಕನ್ನಡ ಭಾಷೆಯನ್ನು ಬಳಕೆ ಮಾಡ್ತಾರೆ, ಜೊತೆಗೆ ಸಂಸ್ಕೃತವನ್ನು ಕೂಡ ಬಳಕೆ ಮಾಡಿದಂಥ ವ್ಯಕ್ತಿಗಳು ಯಾರಂದರೆ ಕದಂಬರು. ಅವರು ಆಡಳಿತ ಭಾಷೆ ಆಗಿರುತ್ತೆ ನೋಡ್ರಿ. ಕೊನೆಯ ಒಂದು ಪ್ರಶ್ನೆ, ಗುಡ್ನಾಪುರ ಶಾಸನವು ಮಯೂರ ಶರ್ಮನ ಬಗ್ಗೆ ಏನೆಂದು ತಿಳಿಸುತ್ತದೆ? ಅವನು ಒಬ್ಬ ಕವಿ ಮತ್ತು ಆಪ್ಷನ್ಸ್ ಬಿ ಅವನು ಕ್ಷತ್ರಿಯ ಲಕ್ಷಣಗಳನ್ನು ಮೈಗೂಡಿಸಿಕೊಂಡಿದ್ದನು, ಆಪ್ಷನ್ ಸಿ ಅವನು ವ್ಯಾಪಾರಿಯಾಗಿದ್ದನು, ಆಪ್ಷನ್ಸ್ ಡಿ ಅವನು ವೈದ್ಯನಾಗಿದ್ದನು. ಈ ಒಂದು ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅವನು ಕ್ಷತ್ರಿಯ ಲಕ್ಷಣಗಳನ್ನು ಮೈಗೂಡಿಸಿಕೊಂಡಿದ್ದನು ಎಂಬುದು ಸರಿಯಾಗಿದೆ ನೋಡಿ. ಗುಡ್ನಾಪುರ ಶಾಸನದ ಪ್ರಕಾರ ಮಯೂರ ಶರ್ಮನು ಶತ್ರುಗಳನ್ನು ದಮನ ಮಾಡಿ ಕ್ಷತ್ರಿಯ ಶಕ್ತಿಯನ್ನು ಪ್ರದರ್ಶಿಸಿದನು ಎಂದು ವಿವರಿಸಲಾಗುತ್ತದೆ. ಯಾವ ಶಾಸನದಲ್ಲಿ? ಗುಡ್ನಾಪುರ ಶಾಸನ ಈ ಒಂದು ಮಯೂರವರ್ಮನ ಕ್ಷತ್ರಿಯ ಲಕ್ಷಣಗಳನ್ನು ಮೈಗೂಡಿಸಿಕೊಂಡು ಅಂತ ಹೇಳ್ತದೆ. ಓಕೆ ಫ್ರೆಂಡ್ಸ್, ನಮ್ಮ ಒಂದು ವಿಡಿಯೋನ ಕೊನೆಯ ಭಾಗ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಜೊತೆಗೆ ನಿಮ್ಗೆ ಇಲ್ಲಿವರೆಗೂ ಎಷ್ಟು ಆನ್ಸರ್ ನೀವು ಪ್ರಾಪರಾಗಿ ಕರೆಕ್ಟ ಅಂದರೆ ಅಂದ್ಕೊಂಡಿದ್ದೀರ ಪಾಸ್ ಮಾಡಿ ನಿಮ್ಮ ಒಂದು ಆನ್ಸರ್ನ ಎಷ್ಟು ನೀವು ಕರೆಕ್ಟ್ ಆಗಿದೆ ಅಂತ ನಿಮ್ಮ ಸ್ಕೋರ್ಗಳನ್ನು ಕೂಡ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಯುವರ್ ಸ್ಕೋರ್. ನಿಮ್ಮ ಒಂದು ಸ್ಕೋರ್ಗಳನ್ನು ಕಮೆಂಟ್ ಮಾಡಿ. ಇಲ್ಲಿಗೆ ಏನಪ್ಪ ಅಂತಂದರೆ ಕದಂಬ ಸಾಮ್ರಾಜ್ಯದ ಬಗ್ಗೆ ನಾವು 21 ಪ್ರಶ್ನೆಯನ್ನು ನೋಡಿದ್ದೇವೆ. ಇನ್ನು ಯಾವ ಒಂದು ವಿಷಯದ ಮೇಲೆ ಬೇಕು, ಯಾವ ಸಾಮ್ರಾಜ್ಯದ ಮೇಲೆ ನಿಮಗೆ ವಿಷಯ ಬೇಕು ಅದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಆ ಒಂದು ವಿಷಯದ ಮೇಲೆ ನಾನು ಪ್ರಶ್ನೆಗಳನ್ನು ತರ್ತೀನಿ, ಆಯಿತಾ? ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಒಂದು
ಎಲ್ಲ ಒಂದು ವೀಡಿಯೋನ ನಿಮ್ಮ ನೋಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.